ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀವಿ ಕನ್ನಡ ವ್ಲಾಗ್ಸ್. ಸುಮಾರು ದಿನ ಆಯಿತು ವೀಡಿಯೋಸ್ ಎಂಥದ್ದು ಹಾಕಲಿಲ್ಲ. ಅದೇ ಎಡಿಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಇವಾಗ ಅಂತಿದ್ರಲ್ಲ ಈ ವಿಡಿಯೋ ಮೊನ್ನೆ ಶನಿವಾರ ಅಮಾವಾಸ್ಯೆ ದಿನ ಕಳ್ವಾಡಿ ದೇವಸ್ಥಾನಕ್ಕೆ ನಾವೆಲ್ಲರೂ ಹೋಯ್ತು. ಸೊ ಆ ವಿಡಿಯೋನ ಈಗ ಎಡಿಟ್ ಮಾಡ್ತಿದ್ದೆ, ಅಂದರೆ ಮಂಗಳವಾರ ಗೌರಿ ಹಬ್ಬದ ದಿನ ಎಡಿಟ್ ಮಾಡ್ತಾಯಿದ್ದೆ. ಪ್ರತಿ ಸಲವೂ ಇದೇ ಆಯಿತು, ವೀಡಿಯೋ ಮಾಡ್ಕೊಂಡು ಆಮೇಲೆ ಗ್ಯಾಲರಿ ಸ್ಪೇಸ್ ಇಲ್ಲ ಅಂಥೇಳಿ ಅದನ್ನು ಡಿಲೀಟ್ ಮಾಡಿದೆ. ಹಾಗಾಗಿ ಈ ಸಲ ಆ ಥರ ಅಂಥೇಳಿ ನಾನು ಫಸ್ಟು ವೀಡಿಯೋಗೆ ವಾಯ್ಸ್ ಕೊಟ್ಟು ಇಟ್ಕೊಂತೆ. ಆ್ಯಕ್ಚುಲಿ ನಾವು ಎಡಿಟ್ ಫಸ್ಟೇ ಮಾಡಿ ಇಟ್ಕೊಂತೆ, ಬಟ್ ವಾಯ್ಸ್ ಕೊಡೋಕ್ಕೆ ಟೈಮ್ ಇರೋದಿಲ್ಲ. ಈಗ ರಿಕ್ಷಾ ಬಂತು, ನಾವು ಇಷ್ಟೊತ್ತರಿಗೆ ರಿಕ್ಷಾಕ್ಕೆ ವೆಯ್ಟ್ ಮಾಡ್ತಾಯಿದ್ದೆ. ಮತ್ತು ಮಗು ಇದ್ದು ಲೇಟ್ ಆಗ್ಬೋದು ಅಂಥೇಳಿ ರಿಕ್ಷಾದಲ್ಲಿ ಹೋಪ ಅಂತೇಳಿ ಯೋಚನೆ ಮಾಡಿ ರಿಕ್ಷಾಕ್ಕೆ ಹೋಗಿದ್ದು. ಮತ್ತು ಕಳ್ಗಡೆನೂ ಹತ್ತಿರ ಆಯಿತು, ಅಂದರೆ ಬೇಗ ಹೋಗಿ ಬರ್ಲಕ್ಕೆ ಅಂಥೇಳಿ ಅಂದ್ಕೊಂಡಿದ್ದೆ. ಬಟ್ ಅಲ್ಲಿ ತುಂಬ ಜನ ಇದ್ದೀರ, ಅಮಾವಾಸ್ಯೆ ಆದ್ದರಿಂದ ಮಸ್ತ್ ಜನ ಇದೆ ದೇವಸ್ಥಾನದಂಗೆ. ಹಂಗಾಗಿ ಸುಮಾರು ಹೊತ್ತಾಯ್ತಲ್ಲ ದೇವಸ್ಥಾನದಲ್ಲೇ, ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ಹೊತ್ತಲ್ಲೇ ಆಯ್ತು. ಎಷ್ಟು ಬೇಗ ಹೋಯ್ಕೊಂಡು ಹೊರಟದ್ದು ತಡವೇ ಆಯ್ತು. ಹಂಗಾಗಿ ಪಾಪ ಮಗನಿಗೆ ನಿದ್ರೆ ಆಯ್ಲಿಲ್ಲ, ನಿದ್ರೆ ಕಣ್ಣಲ್ಲೇ ಇದ್ದ ಅವನು. ಅಡ್ಡಿಲ್ಲ, ಬಪ್ಪಾತಿಗೊಂದು ನಿದ್ರೆ ಮಾಡ್ದ, ಮತ್ತು ಸುಮ್ಮನೆ ಆಡ್ತಾ ಕಂಡ. ಹಾಗೆ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಒಂದು ವಿಷಯ ಹೇಳಕ್ಕಿತ್ತು. ಅಂದರೆ ಒಂದು ಸಣ್ಣ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆ, ಸ್ಯಾರಿ ಬಿಸ್ನೆಸ್. ಅದನ್ನ ಇನ್ಸ್ಟಾಗ್ರಾಮಲ್ಲೆಲ್ಲ ಅಪ್ಡೇಟ್ ಕೊಡ್ತಾ ಇದ್ದೆ, ಯೂಟ್ಯೂಬಲ್ಲೇ ಶಾರ್ಟ್ಸ್ ಒಂದೆರಡು ಹಾಕಿದೆ. ಅದು ಜಾಸ್ತಿ ವ್ಯೂಸ್ ಇರಲಿಲ್ಲ. ನಾನು ಹಾಗೆ ಅದ್ರ ಬಗ್ಗೆ ಹೇಳಕ್ಕಂತೇಳಿ ಸುಮಾರು ದಿನದಿಂದ ಕಾಯ್ತಾ ಇದ್ದೆ. ಹೇಳೋಕ್ಕೆ ಆಗ್ತಿಲ್ಲ, ಅದೇ ಎಡಿಟ್ ಮಾಡೋಕತ್ತಿಲ್ಲ, ಟೈಮ್ ಇಲ್ಲ, ಮಗ ಮಲ್ಕೊಂಡ್ಲ, ಇಲ್ಲ ಅಂದರೆ ಮಳೆ ಬಪ್ಪತ್ತಿ ವಾಯ್ಸ್ ಕೊಡೋಕತ್ತಿಲ್ಲ. ಈ ಥರದ್ದು ನಂದು ಪ್ರಾಬ್ಲಮ್ ಆಗ್ತಾ ಇತ್ತು. ಸೊ ಇವತ್ತು ಎಂಥದಾರು ಇಲ್ಲಿ ಈ ವಿಡಿಯೋ ಮೂಲಕನೇ ನನ್ನ ಬಿಸ್ನೆಸ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ಕಂತ ಹೇಳಿ ಯೋಚನೆ ಮಾಡಿ ಈ ವಿಡಿಯೋದಲ್ಲಿ ಅದನ್ನ ಹೇಳ್ತಿದ್ದೆ ನಾನು. ಹಾಗೆ ರಿಕ್ಷಾದಾಗ ಹೋಪತಿ ಜೋರ್ ಮಳೆ ಬರ್ತಾ ಇತ್ತು. ಹೋಪತಿ ಜಸ್ಟ್ ಹನಿ ಹನಿ ಬರ್ತಾ ಇತ್ತು. ಆಮೇಲೆ ಜೋರ್ ಮಳೆ ಬಂತ. ದೇವಸ್ಥಾನದಲ್ಲಿ ಇಪ್ಪತ್ತಿಗಂತೂ ಫುಲ್ ನೆರೆಯೇ ಬಂತು. ಒಂದು ಸಲ ಫುಲ್ ಜೋರ್ ಅಷ್ಟು ಮಳೆ ಬರ್ತಾ ಇದ್ದಿತ್ತು. ಇದು ಕೊಲ್ಲೂರು ಬೈಂದೂರು ರೂಟ್ ಇದೆ. ಮಳೆಗಾಲ ಅಲ್ಲ, ಹಂಗ ಎಲ್ಲ ಬದಿ ಫುಲ್ ಹಸ್ರಾಗಿತ್ತು. ಹಂಗ ಒಂದು ವಿಡಿಯೋ ಕ್ಲಿಪ್ ತಕೊಂಡೆ. ಖುಷಿ ಆಗ್ತಿ ಇಷ್ಟೊತ್ತಿಗೆಲ್ಲ ಹಬ್ಬಕ್ಕೆ, ಅಂದ್ರೆ ಈ ಹಸ್ರೆಲ್ಲ ಕಾಂತ ಗೆದ್ದಿ ಫುಲ್ ಗೆದ್ದೆ ಎಲ್ಲ ನಟ್ಟಿರ್ತಾರೆ, ಖುಷಿ ಆಗ್ತ ಕಾಂತ ಹಬ್ಬಕ್ಕೆ. ಈಚೆಗೆ ಮನೆಗೆ ಬಂದವಾಗ ಕಳ್ವಾಡಿಗೆ ಹೋಯ್ಕೊಂಡು ಸುಮಾರು ಸಲ ಎನ್ಸ್ಕೊಂಡ, ಬಟ್ ಟೈಮೇ ಆಗ್ತಿಲ್ಲ. ಸೀದಾ ಮನೆ ಹೋಗ್ತಿದ್ವಿ, ಡ್ಯೂಟಿ ಟೈಮ್ ಆತಂತ ಹೇಳಿ ಬೇಗ ಹೋಗ್ತಿದ್ದಿತ್ತು. ಒಂದು ಬೆಳಿಗ್ಗೆ ಬಂದ್ರೆ ಸಾಯಂಕಾಲದಂಗೆ ವಾಪಸ್ ಹೋಗಿದ್ದಿತ್ತು. ಅದಕ್ಕೋಸ್ಕರ ಆಗ್ತಾ ಇರ್ಲಿಲ್ಲ. ಮೊನ್ನೆ ವಾರ ಮಹಾಲಕ್ಷ್ಮಿ ದಿನಾನು ಹೋಯ್ಕಂತೇಳಿ ಅನ್ಸಿತ್ತು. ಮತ್ತೆ ಮಸ್ತ್ ಜನ ಇತ್ತು, ಮಗಿನ ಕರ್ಕೊಂಡ್ ಆತಿಲ್ಲ ಅಂತ ಹೇಳಿ ಮತ್ತೆ ಸುಮ್ಮನೆ ಅಂತ ನಾವು ಆ ದಿವಸ ಉಪ್ರಳ್ಳಿಗೆ ಹೋಗಿ ಬಂದಿದ್ದ. ಎಷ್ಟ್ ಕಂಡ್ರು ಆತಿಲ್ಲ, ಅದಕ್ಕೊಂದು ಟೈಮ್ ಬರ್ಕಲ್ಲ. ಹಂಗೆ ನಾನು ಅಷ್ಟೇ ಬಿಸ್ನೆಸ್ ಬಗ್ಗೆ ಹೇಳಕ್ಕಂತೇಳಿ ಸುಮಾರು ಸಲ ಕಾಯ್ತಾ ಇದ್ದೆ. ಸುಮಾರು ಕಂಟೆಂಟ್ ಮಿಸ್ ಮಾಡ್ಕೊಂಡೆ ನಾನು. ಕಾರ್ ಚೇಂಜ್ ಮತ್ತು ಅದು ಕಂಟೆಂಟ್ ಇರ್ಬೋದು, ಮಗನ್ ಬರ್ಡೇದು, ಸುಮಾರು ಕಡೆ ಹೋಗ್ದಲ್ಲ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ವಿಡಿಯೋಸ್ ಇರುತ್ತೆ, ವಾಯ್ಸ್ ಕೊಡೋ ಟೈಮೇ ಇರೋದಿಲ್ಲ ನನಗೆ. ಅದಕ್ಕೋಸ್ಕರ ನಾನು ಈ ಎಲ್ಲ ಮೊಬೈಲಾಗ ಎಲ್ಲರ ಸ್ಪೇಸೇ ಇರೋದಿಲ್ಲ ಅಂತ ಹೇಳಿ ಡಿಲೀಟ್ ಮಾಡ್ತಿದ್ದೆ. ಹಾಗೆ ಇದನ್ನಂತೂ ವಾಯ್ಸ್ ಕೊಡೋಕ್ಕೆ ಅಂತ ಹೇಳಿ ಎಡಿಟ್ ಮಾಡಿ ಹಾಕಕ್ಕೆ ಅಂತ ಹೇಳಿ, ಮತ್ತೆ ಈ ಬಿಸ್ನೆಸ್ ಬಗ್ಗೆ ನಿಮ್ ಸಪೋರ್ಟ್ ಬೇಕು ಅಂತ ಹೇಳಿ ಕೇಳೋಕ್ಕೋಸ್ಕರ ಆದ್ರೂ ಈ ವಿಡಿಯೋ ಮಾಡ್ಕೆ ಅಂತ ಹೇಳಿ ಮಾಡ್ತಾ ಇದ್ದೆ. ಫೈನಲಿ ಸುಮಾರು ದಿನ ಆದ್ಮೇಲೆ ಕಳ್ವಾಡಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದ. ಖುಷಿ ಆಗ್ತಿಲ್ ಬಂದ್ರೆ ವಿಡಿಯೋ ಮಾಡೋಕೆ, ಎಂತ ಅಂತ್ರೇನೋ ಎಂತ ಅಂತ್ರೇನೋ ಅಂತ ಹೇಳಿ ಒಂಥರ ಅನ್ಸುತ್ತೆ. ಅಂದ್ರೆ ಅಷ್ಟೊಂದು ಅಭ್ಯಾಸ ಇಲ್ಲ ಏನಾರು ಹೋದಲ್ಲಿ ವಿಡಿಯೋ ಮಾಡಿ. ಮತ್ತೆ ಆದ್ರೂ ವಿಡಿಯೋ ಮಾಡ್ಕೊಂಡೆ, ಆದಷ್ಟು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ದೆ. ಎಲ್ಲಾನು ವಿಡಿಯೋ ಮಾಡ್ಕೊಂಡೆ. ಕೆಲವೊಂದು ವಿಡಿಯೋಸ್ ರೀಲ್ಸ್ಗೆ ಬೇರೆ ತರ, ಯೂಟ್ಯೂಬ್ ಲಾಂಗ್ ವಿಡಿಯೋಗೆ ಬೇರೆ ತರ ವಿಡಿಯೋ ಮಾಡ್ಕೊಂಡ್ ಅದಕ್ಕೆ ಎರಡೆರಡು ಮೊಬೈಲ್ ಬೇಕು. ಹಂಗಾಗಿ ನಾನು ಕೆಲವೊಂದು ಕ್ಲಿಪ್ಸ್ ಅಷ್ಟೊಂದು ಲೈಕ್ ಇಲ್ಲ, ಬಟ್ ಕ್ಲಾರಿಟಿ ಅಂತೂ ಇರೋದೇ ಇಲ್ಲ ಬಿಡಿ. ಇದ್ದಷ್ಟು ಹಾಕ್ದೆ. ಕಾರಣ ದೇವಸ್ಥಾನಕ್ಕೆ ಹೋಗ್ದಂದ್ರೆ ಏನೋ ಒಂಥರ ಖುಷಿ. ಹಂಗೆ ಆ ದೇವರ ಮೂರ್ತಿನ ಕಂಬತ್ತಿಗೆ, ಅಲಂಕಾರ ಎಲ್ಲ ಕಂಬತ್ತಿಗೆ, ಅದ್ರೊಳಗೆ ಪ್ರಸಾದ ಹಾಕಿ ಮೈ ಜುಮ್ಮ ಅನ್ಸುತ್ತ. ಏನೋ ಒಂದು ಪಾಸಿಟಿವ್ ಎನರ್ಜಿ ಬರ್ತೈತೆ. ನಮ್ಮ ಹತ್ರ ಯಾವುದೋ ಒಂದು ಕೆಲಸ ಆಗ್ತಿಲ್ಲ ಅಂತ ಹೇಳಿ ಸುಮ್ಮನೆ ಕೂತ್ಕೊಂಡ ಹೊತ್ತಿಗೆ
ಆ ದೇವ್ರ ನೆನೆಸ್ಕೊಂಡ ಆ ಪ್ರಸಾದ ಹಬ್ಬದ ಕಣ್ ಮುಚ್ಕೊಂಡ್ ದೇವ್ರೆ ನೀನೆ ಕಾಪಾಡ್ ಅಂತ ಹೇಳಿ ಹೇಳುವತ್ತಿಗೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಬರ್ತೈತೆ, ಖುಷಿ ಆತ. ಅಮ್ಮನಿಗೆ ಒಂದು ಕುಂಕುಮಾರ್ಚನೆ ಕೊಟ್ಟು ಈಶ್ವರನಿಗೆ ರುದ್ರಾಭಿಷೇಕ ಕೊಟ್ಟು ಬಿಸ್ನೆಸ್ ಬಗ್ಗೆ ಹೇಳಕಂದ್ರಲ್ಲ ಎಂತ ಇಲ್ಲ, ಸಣ್ಣದಾಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ, ಸ್ಯಾರಿ ಬಿಸ್ನೆಸ್. ನನ್ನ ಮಗನ ಹೆಸರಲ್ಲ ವಿಪು ಸ್ಯಾರಿ ಕಲೆಕ್ಷನ್ ಅಂತ ಹೇಳಿ. ನೀವೆಲ್ಲ ಇದಕ್ಕೆ ಸಪೋರ್ಟ್ ಮಾಡ್ಕೊ. ಆನ್ಲೈನ್ ಟ್ರಾನ್ಸಾಕ್ಷನ್ ಮಾತ್ರ ಇರುತ್ತೆ. ಮನೆಗೆ ಬಂದು ಪರ್ಚೇಸ್ ಮಾಡೋರು ಪರ್ಚೇಸ್ ಮಾಡ್ಲಕ್ಕ ಕಡಿಮೆ ಬಜೆಟ್ ಅಲ್ಲೇ ಸ್ಟಾಕ್ ಹಾಕಿದೆ. ಹಿಂಗೆ ನೀವು ಸಪೋರ್ಟ್ ಮಾಡ್ತಾ ಇದ್ರೆ ಇನ್ನೂ ಹೆಚ್ಚಿಗೆ ಸ್ಟಾಕ್ ಹಾಕಿ. ಈಗ ಜಸ್ಟ್ ಎಲ್ಲ ರೆಸ್ಪಾನ್ಸ್ ಹೆಂಗಿರುತ್ತೆ ಯಾಕಂದ್ರೆ ಆನ್ಲೈನ್ ಟ್ರಾನ್ಸಾಕ್ಷನ್ ಇರೋದ್ರಿಂದ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಅಲ್ಲ, ಹಂಗಾಗಿ ಕೆಲವರು ನಮ್ಮದೇ ಕಷ್ಟ ಆಗ್ತೈತಿ. ಈಗ ಒಂದು 5 ಸ್ಯಾರಿ ಸೋಲ್ಡ್ ಔಟ್ ಆಯ್ತು. ನಾನು ಎಲ್ಲಾ ಪ್ಯಾಟರ್ನ್ ಅಲ್ಲೂ ಒಂದೊಂದು ಸ್ಯಾರಿ ಹಾಕಿದೆ ಅಷ್ಟೇ. ಟ್ರೆಂಡಿಂಗ್ ಅಲ್ಲಿರುವಂತ ಸ್ಯಾರಿಗಳೇ ಎಲ್ಲದು. 5 ಸ್ಯಾರಿನೂ ಈಗ ಫ್ರೆಂಡ್ ಸರ್ಕಲ್ ಎಲ್ಲ ಹೊದ್ದು ಖುಷಿ ಆಯ್ತು. ಫ್ರೆಂಡ್ಸ್ ಆಗಲಿ ಯಾರೇ ಹೇಳಿ ನಂಬಿಕೆ ಇತ್ತ ಆನ್ಲೈನ್ ಅಲ್ಲಿ ಪೇಮೆಂಟ್ ಮಾಡ್ತಾರ ಖುಷಿ ಆಯ್ತ. ಅವ್ರಿಗೊಬ್ಬ ಅವ್ರು ಹಾಕಿದ್ರು ಇಲ್ಲಿಯೋ ಬತ್ತಿಲ್ಲೋ ಎಲ್ಲಿ ಮಿಸ್ ಆಯ್ತು ಪ್ರಾಡಕ್ಟ್ ಅದೇ ಬರ್ತೈತೋ ಬೇರೆ ಬರ್ತೈತೋ ಎಲ್ಲರಿಗೂ ಇರುತ್ತೆ ನಂಬಿಕೆ ಇದ್ರು ಅದೊಂದು ಭಯ ಇರುತ್ತೆ. ಬಟ್ ನೀವು ಯಾರು ಹೆದರ್ಕೊಂಬಿಟ್ಟು ಖಂಡಿತ ನೀವು ಹಾಕಿರೋ ದುಡ್ಡಿಗೆ ನಿಮ್ಗೆ ಹೊಸ ಒಳ್ಳೆ ಕ್ವಾಲಿಟಿಲಿ ನಿಮ್ಗೆ ಬಟ್ಟೆನ ಕೊಡ್ತಾ ಇದೀವಿ. ಬೇಕಿದ್ದವರು ಆರ್ಡರ್ ಮಾಡ್ಬೋದು. ಈಗ ಸದ್ಯಕ್ಕೆ ಇನ್ಸ್ಟಾಗ್ರಾಮ್ ಅಲ್ಲಿ ಮಾತ್ರನೇ ಹಾಕ್ತಾ ಇದ್ದೆ. ವಿಪು ಸ್ಯಾರಿ ಕಲೆಕ್ಷನ್ ಅಂತ ಹೇಳಿ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಓಪನ್ ಮಾಡಿದ್ದೆ, ಅದ್ರೆಲ್ಲ ಹಾಕ್ತಾ ಇದ್ದೆ ಎಲ್ಲ ಕಲೆಕ್ಷನ್ ಅನ್ನ ಅಪ್ಡೇಟ್ ಮಾಡ್ತಾ ಇದ್ದೆ. ಇನ್ನ ನೆಕ್ಸ್ಟ್ ಸ್ಟಾಕ್ ಇಂದ ಬಂದಾಗ ನಾನು ಡೈಲಿ ಅಪ್ಡೇಟ್ ಮಾಡ್ತಾ ಇದ್ದೆ. ಯಾರ್ದಲ್ಲಿ ಇನ್ಸ್ಟಾಗ್ರಾಮ್ ಅಕೌಂಟ್ ಇತ್ತು ಪ್ಲೀಸ್ ಎಲ್ಲರೂ ವಿಪು ಸ್ಯಾರಿ ಕಲೆಕ್ಷನ್ ಅನ್ನೋ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಹಾಗೆ ವಾಟ್ಸಪ್ ಗ್ರೂಪ್ ಕೂಡ ಇತ್ತು, ಅದನ್ನು ಫಾಲೋ ಮಾಡಿ ಸಪೋರ್ಟ್ ಮಾಡಿ. ನಮ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹೊರಗೆ ಹೊರಗಂತೂ ಗದ್ದೆ ಇದ್ದಿದ್ದು ನಮ್ಗೆಲ್ಲ ಇದೊಂಥರ ಅಪರೂಪ ಕಂಡಾಗೆ ಖುಷಿ ಆಗ್ತಿದೆ. ಅದನ್ನೆಲ್ಲ ಕಂಡ ಹಸಿರ ಇದ್ದಿದ್ದ ಗ್ರೀನ ಇದ್ದಿದ್ದ. ಸೊ ಇದನ್ನೆಲ್ಲ ಕಂಡು ಒಂಚೂರು ವಿಡಿಯೋ ಮಾಡ್ಕೊಂಡೆ. ಹಾಗೆ ಈ ವಿಡಿಯೋನ ಇವತ್ತು ಇಲ್ಲಿಗೆ ಲಾಸ್ಟ್ ಮಾಡ್ತಾ ಇದ್ದೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.